ಇದು ಒನ್ ಡೈರೆಕ್ಷನ್ ಒಳಗೆ ಪೂಜಾ ರೂಮ್ ಬರೋದ್ರಿಂದ ಮೇಲಿನ ಮೇಲೆ ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಇರ್ತೈತಿ. ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ರಿಸಲ್ಟ್ ಸಿಗ್ತಾ ಇಲ್ಲ. ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗಕತ್ತಿದ್ರೆ ಈ ವಿಡಿಯೋನ ಇಮಿಡಿಯೇಟ್ ಆಗಿ ಸೇವ್ ಮಾಡ್ಕೊರಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ವಸ್ತು ಸಂಜೀವಿನಿ ಸೀರೀಸ್ ಒಳಗೆ ಇವತ್ತು ಪೂಜಾ ರೂಮ್ ಬಗ್ಗೆ ಮಾತಾಡಕತ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿರ್ತೈತೆ ಅಂತಂದ್ರೆ, ಪೂಜಾ ರೂಮಿಗೆ ಬೆಸ್ಟ್ ಅಂಡ್ ಐಡಿಯಲ್ ಡೈರೆಕ್ಷನ್ ಅಂತಂದ್ರೆ ನಾರ್ತ್ ಈಸ್ಟ್ ಅಂಡ್ ವೆಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ಈ ಡೈರೆಕ್ಷನ್ ಪೂಜೆ ಮಾಡೋದ್ರಿಂದ ಏನು ಪರ್ಪಸ್ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಿ ಆ ಪರ್ಪಸ್ ಫುಲ್ಫಿಲ್ ಆಗ್ತೀವಿ. ಸೆಕೆಂಡ್ ಪಾಯಿಂಟ್, ಪೂಜೆ ಮಾಡುವಾಗ ಯಾವಾಗೂ ಈಸ್ಟ್ ವೆಸ್ಟ್ ಆಕ್ಸೆಸ್ ಒಳಗೆ ಪೂಜೆ ಮಾಡಬೇಕು. ಥರ್ಡ್ ಪಾಯಿಂಟ್ ಬರ್ತೈತಿ, ನಿಮ್ಮ ಮನೆಯೊಳಗೆ ಏನಾರ ಪೂಜಾ ರೂಮ್ ಆಗ್ನೇಯ ದಿಕ್ಕಿನೊಳಗಿತ್ತು ಅಂತಂದ್ರೆ ಮೇಜರ್ಲಿ ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಇರ್ತವೆ. ಈ ಪೂಜಾ ರೂಮನ್ನು ಇಮಿಡಿಯೇಟ್ ಆಗಿ ನಾರ್ತ್ ಈಸ್ಟಿಗೆ ಶಿಫ್ಟ್ ಮಾಡುವಂಥ ಪ್ರಯತ್ನ ಮಾಡಿರಿ. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಮನೆಯೊಳಗೆ ಪೂಜಾ ರೂಮ್ ಮಾಡುವಾಗ ಎಲ್ಲರೂ ಗೋಪುರ ಮಾಡಕತ್ತೀರಿ, ಶಿಖರ ಮಾಡತ್ತೀರಿ ಪೂಜಾ ರೂಮ್ ಒಳಗೆ, ಅದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಿರಿ. ಫಿಫ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಬಹಳಷ್ಟು ಮಂದಿ ಮನೆಯೊಳಗೆ ನಾವು ಭಾಳ ಒಬ್ಸರ್ವ್ ಮಾಡಕತ್ತೀನಿ, ಯೂಶ್ವಲಿ ಪೂಜಾ ರೂಮಾಗ ರೆಡ್ ಕಲರ್ ಕ್ಲೋತ್ಸು, ರೆಡ್ ಕಲರ್ನ ಬಹಳಷ್ಟು ಹೈಲೈಟ್ ಮಾಡಿರ್ತಾರೆ. ರೆಡ್ ಕಲರ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿರಿ. ಅದರ ಜೊತೆಗೆ ವೈಟ್, ಕ್ರೀಮ್, ಐವರಿ ಅಥವಾ ಲೈಟ್ ಬ್ಲೂ ಕಲರ್ಸನ್ನು ಪೂಜಾ ರೂಮ್ ಒಳಗೆ ಯೂಸ್ ಮಾಡ್ಕೊರಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಪೂಜಾ ರೂಮ್ ಬಗ್ಗೆ, ಒಂದೇ ದೇವರ ಮಲ್ಟಿಪಲ್ ಐಡಲ್ಸನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಒಂದೇ ಗಣಪತಿ ಇರ್ತಾನೋ ಅದ ಗಣಪತಿ 2 ಅಥವಾ 3 ಮೂರ್ತಿಗಳನ್ನ ಮನೆಯೊಳಗೆ ಇಡಕ್ಕೆ ಹೋಗ್ಬೇಡ್ರಿ. ಒಂದೇ ಗಣಪತಿಯ ಒಂದೇ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿರಿ.